ನಮ್ಮ ಮೆಟ್ರೋ ಹೆಣ್ಮಕ್ಳಿಗೆ ಎಷ್ಟು ಸೇಫ್? ಈ ಪ್ರಶ್ನೆ ಪದೇ ಪದೇ ಇತ್ತೀಚಿನ ದಿನಗಳಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೆ ಇಂಥದ್ದೇ ಪ್ರಶ್ನೆಯನ್ನ ನಾವು ಕೇಳ್ಕೋಬೇಕಾದ ಸಮಯ. ಕಾರಣ ಮೆಟ್ರೋದಲ್ಲಿ ಮತ್ತೊಮ್ಮೆ ಹುಡುಗಿಯೊಬ್ಬರಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ನಮ್ಮ ಮೆಟ್ರೋದಲ್ಲಿ ಕಾಮುಕನ ಕೀಟಲೆ, ಕಿರಾತಕನ ಕಿಡಿಗೇಡಿ ಕೃತ್ಯಕ್ಕೆ ಯುವತಿ ತೆರಾಟೆ. ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಯುವತಿಗೆ ಅವತ್ತು ನಮ್ಮ ಮೆಟ್ರೋದಲ್ಲಿ ಕರಾಳ ಅನುಭವ ಆಗುತ್ತೆ. ಎಸ್, ಯುವತಿಯೊಬ್ಬಳ ಖಾಸಗಿ ಅಂಗವನ್ನ ವ್ಯಕ್ತಿಯೊಬ್ಬ ಸ್ಪರ್ಶಿಸಿರುವ ಆರೋಪ ಕೇಳಿಬಂದಿದೆ. ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ ಗೊತ್ತಾಗಿದ್ದೇ ತಡ ಯುವತಿಯ ಕಾಮುಕನಿಗೆ ತೀರಾ ತೆರಾಟೆಗೆ ತಗೊಳ್ತಾಳೆ. ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಜನವರಿ 1ರಂದು ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಈ ಘಟನೆಯಾಗಿದ್ದು, ಇನ್ನು ಘಟನೆ ಬಗ್ಗೆ ಕೂಡಲೇ ಯುವತಿ ಅಲ್ಲಿರೋ ಭದ್ರತಾ ಸಿಬ್ಬಂದಿಯ ಗಮನಕ್ಕೂ ತಂದಿದ್ದಾರೆ. ತಕ್ಷಣವೇ ಅಲರ್ಟ್ ಆದ ಭದ್ರತಾ ಸಿಬ್ಬಂದಿ ಲೈಂಗಿಕ ಕಿರುಕುಳ ಕೊಟ್ಟ ಆ ಸ್ವಾಮಿಯನ್ನ ಹಿಡಿದು ವಿಚಾರಣೆ ನಡೆಸಿ ಹೆಗ್ಗ ಮುಗ್ಗ ತರಾಟೆಗೆ ತಗೊಂಡಿದ್ದಾರೆ. ಎರಡು ತಿಂಗಳ ಅಂತರದಲ್ಲಿ 3ನೇ ಲೈಂಗಿಕ ಕಿರುಕುಳ ಪ್ರಕರಣ. ನಮ್ಮ ಮೆಟ್ರೋದಲ್ಲಿ ಲೈಂಗಿಕ ಕಿರುಕುಳ ಪ್ರಕರಣಗಳು ಇದೇ ಮೊದಲೇನಲ್ಲ. ಕೇವಲ 2 ತಿಂಗಳ ಅಂತರದಲ್ಲೇ ಈ ರೀತಿಯ 3 ಪ್ರಕರಣಗಳಾಗಿದೆ. ನವೆಂಬರ್ 20ರಂದು ಇದೇ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರೊಬ್ಬರಿಗೆ ಕೆಂಪು ಬಟ್ಟೆ ಧರಿಸಿದ್ದ ವ್ಯಕ್ತಿಯೊಬ್ಬ ಲೈಂಗಿಕ ಕಿರುಕುಳ ಕೊಟ್ಟಿದ್ದರ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಡಿಸೆಂಬರ್ 7ರಂದು ರಾಜಾಜಿನಗರದಲ್ಲಿ ಮೆಟ್ರೋ ಹತ್ತಿದ ಯುವತಿಗೆ ಲೋಕಿ ಅನ್ನೋ ಕಿಡಿಗೇಡಿ ಕೂಡ ಹಿಂಬದಿಯಿಂದ ಬಂದು ಆಕೆ ದೇಹವನ್ನ ಸ್ಪರ್ಶಿಸಿ ಅನುಚಿತವಾಗಿ ವರ್ತಿಸಿದ. ಅದರ ಸಾಲಿಗೆ ಇದೊಂದು. ಇಷ್ಟೆಲ್ಲ ಪ್ರಕರಣಗಳಾದ್ರೂ BMRCL ಮಾತ್ರ ಅಲರ್ಟ್ ಆಗ್ತಾ ಇಲ್ಲ. ಪೊಲೀಸ್ ಠಾಣೆಗೆ ಮಾಹಿತಿ ಕೊಟ್ಟು ಪ್ರಕರಣಗಳನ್ನ ಕ್ಲೋಸ್ ಮಾಡ್ತಾ ಇದೆ. ಇನ್ನಾದ್ರೂ ಕಠಿಣ ಕ್ರಮವನ್ನ ತೆಗೆದುಕೊಳ್ಳುತ್ತಾ ಕಾದು ನೋಡಬೇಕು. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.